ಗೈಸ್ ಇದೆ ತುಂಗನಾಥ್ ಎಂಟ್ರಿ. ಇವತ್ತು ತುಂಗನಾಥ್ ಬಂದಿದ್ದೀವಿ ಬ್ಲಾಗಲ್ಲಿ. ತುಂಗನಾಥ್ ನೋಡ್ತೀರಾ, ತುಂಗನಾಥ್ ಟೆಂಪಲ್. ಇದು ತುಂಗನಾಥ್ ಟೆಂಪಲ್ ಎಂಟ್ರೆನ್ಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂದರೆ ತುಂಗನಾಥ್ ಬಂದಿದ್ದೀನಿ. ಸೊ ಬದ್ರಿನಾಥಿಂದ ಮಾರ್ನಿಂಗ್ 5 ಗಂಟೆಗೆ ಬಸ್ ಹಿಡ್ಕೊಂಡು ಅಲ್ಲಿಂದ ಚಮೋಲಿಗೆ ಬಂದೆ. ಚಮೋಲಿಯಿಂದ ಗೋಪೇಶ್ವರ್ ಬಂದೆ. ಸ್ವಲ್ಪ ಕಷ್ಟ ಆಯಿತು, ಅಲ್ಲಿ ಜೀಪು ಎಲ್ಲ ಏನೂ ಸಿಗಲಿಲ್ಲ. ಅಲ್ಲಿ ಗೋಪೇಶ್ವರಿಂದ ಏನೋ ಕಷ್ಟಪಟ್ಟು ಕೇಳಿ ಮಾಡಿ 1500 ರೂಪಾಯಿಗೆ ಜೀಪ್ ಸಿಕ್ತು. ನನಗೆ ಇಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರು. ಸೊ ಅವ್ರ ಜೊತೆ ಶೇರಿಂಗ್ ಮಾಡ್ಕೊಂಡು ಬಂದ. ಅದಕ್ಕೆ ನನಗೆ 500 ರೂಪಾಯಿ ಆಯಿತು. ಫ್ರೆಂಡ್ ಜೊತೆ ಬಂದಿರೋದಕ್ಕೆ ಚೆನ್ನಾಗಾಯಿತು. ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಅರೌಂಡು 1:30ಗೆ ಸ್ಟಾರ್ಟ್ ಮಾಡಿದ್ದೀನಿ ಟ್ರೆಕ್ಕಿಂಗ. ನೋಡಿ, ಇವರೇ ಫ್ರೆಂಡ್. ಒಬ್ಬರು ಸೋಲಾಪುರದವರು, ಇನ್ನೊಬ್ಬರು ಪುಣಾದವರು. ಇವರಿಗೆ ಕನ್ನಡ ಏನು ಬರಲ್ಲ, ನನಗೆ ಹಿಂದಿ ಸರಿ ಬರಲ್ಲ. ಹೀಗೆ ಶಾರ್ಟ್ಕಟ್ಟಲ್ಲೇ ಹೋಗೋಣ. ನೋಡಿ ಹೆಂಗಿದೆ ಶಾರ್ಟ್ಕಟ್. ಇಲ್ಲಿಂದ ಒಂದು ವ್ಯೂ ನೋಡಿ. ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ತುಂಗನಾಥ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಗೊತ್ತಾಗತ್ತೆ ನಿಮಗೆ, ವಾಯ್ಸ್ ಕೇಳಿ ಬುಸ್ ಅಂತ ಇದ್ದೀನಿ. ಯಪ್ಪ, ಅಲ್ಲಿಂದ ಬರೋಕ್ಕೆ ಅರೌಂಡು 1.5 ಅವರ್ ಆಯಿತು. ತುಂಬ ಲೇಟ್ ಆಗೋಯ್ತು. ಅದಕ್ಕೆ ಅಲ್ಲಿಂದ ಬಂದು ಇಲ್ಲಿ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಇಲ್ಲಿ ಟ್ರೆಕ್ಕಿಂಗ್ ಶುರು ಮಾಡೋವರಿಗೆ ಆಯಿತು. ಆಲ್ಮೋಸ್ಟ್ 1 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ. ಈಗ ಬಿಸಿಲು ಕೂಡ ತುಂಬ ಜಾಸ್ತಿ ಇರೋದ್ರಿಂದ ಬೇಗ ಸುಸ್ತಾಗ್ತಾಯಿದೆ. ಅದಕ್ಕೆ ಬಿಸಿಲು ತುಂಬ ಇದೆ. ನೋಡಿ ಹೆಂಗಿದೆ ಗ್ರೌಂಡು, ಸೂಪರ್. ಮಾತೇ ಆಡಲಿಕ್ಕೆ ಆಗ್ತಿಲ್ಲ. ಇಲ್ಲಿ ಚೋಪ್ಟಾಗೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಾರೆ. ಸೇಮ್ ಮಿನಿ ಸ್ವಿಟ್ಜರ್ಲ್ಯಾಂಡ್ ಇದ್ದಂಗೆ ಇದೆ. ಇಲ್ಲಿ ಕೂಡ ನೀವೇನಾದರೂ ಟ್ರೆಕ್ಕಿಂಗ್ ಮಾಡೋಕ್ಕೆ ಆಗಲ್ಲ ಅಂದರೆ ಕುದುರೆನ ಬಳಸ್ಬೋದು. ಪ್ರೈಸೆಲ್ಲ ರೌಂಡು 1,000 ಎಲ್ಲ ಇರ್ಬೋದು ಅಷ್ಟೇ, ಜಾಸ್ತಿ ಏನಿರಲ್ಲ. ಆಲ್ಮೋಸ್ಟ್ ಸುಮಾರು ಬಂದ್ವಿ. ಇವತ್ತು ಏನಂದರೆ ರಿಷಿಕೇಶ್ಗೆ ಹೋಗೋಕ್ಕಾಗಿಲ್ಲ ಅಂದರೆ ಇಲ್ಲೇ ಕ್ಯಾಂಪ್ ಹಾಕೋಣ ಅಂತ ಇದ್ದೀವಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಇಲ್ಲಿಂದ ಮೇಲೆ ಹೋಗಿ ಮುಟ್ಟಬೇಕಲ್ಲ, ಮುಟ್ಟೋಕ್ಕೆ ಕಷ್ಟ. ಇನ್ನು ಟೋಟಲ್ 3.5 ಕಿಲೋಮೀಟರ್ ಅಂತ ಹೇಳಿದ್ದಾರೆ. ಅರೌಂಡ್ 1 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ, ಇನ್ನೂ ಇದೆ. ಮೇಲೆ ನೋಡಿದರೆ ಹಾರ್ಟ್ ಎಲ್ಲ ಬಾಯಿಗೆ ಬರ್ತಾಯಿದೆ. ಸಿಕ್ಕಾಪಟ್ಟೆ ಮೇಲಿದೆ ನೋಡಿ, ಅಲ್ಲಿವರೆಗೆ ನಾವೆಲ್ಲ ಹತ್ತು ಬಿಡ್ಬೋದು. ಈ ವಯಸ್ಸಾದವ್ರು ಹೆಂಗೆ ಹತ್ತಾರೆ? ತುಂಬ ಕಷ್ಟ ವಯಸ್ಸಾದವ್ರು ಹತ್ತೋದು. ನನಗೆ ತುಂಬ ಕಷ್ಟ ಆಗ್ತಿದೆ. ಇನ್ನು ವಯಸ್ಸಾದವ್ರು ಹೆಂಗೆ ಹತ್ತಾರೆ ಅಂತ. ಈಗ ನೋಡಿ, ಒಂದು 360 ವ್ಯೂ ಹಾಕ್ತೀನಿ. ಈಗ ಫುಲ್ 360 ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಫುಲ್ 360 ವ್ಯೂ ನೋಡಿ ಹೆಂಗಿದೆ. ಏನು ಮಾಡುತ್ತೆ? ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ಅರೌಂಡು 100 ಮೀಟ್ರ್ ಓಡೋಡು ಬಂದೆ, ಆಗ್ತಾನೇ ಇಲ್ಲ. ಅರೆ, ಈ ಟೆಂಪಲ್ ಬಂದುಬಿಟ್ಟು
ಶಂಕರಾಚಾರ್ಯರವರು ಕಟ್ಟಿಸಿರೋದು ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಇಲ್ಲಿ ಉತ್ತರಾಖಂಡದಲ್ಲಿರೋ ಎಲ್ಲ ಟೆಂಪಲ್ಲು ಶಂಕರಾಚಾರ್ಯರವರೇ ಬಿಲ್ಡ್ ಮಾಡಿರೋದು. ಯಪ್ಪ, ಇನ್ನು ನೋಡಿ ಎಷ್ಟಿದೆ ಅಂತ. ಅಲ್ಲಿವರೆಗೆ ಇದೆ. ನಾನು ಸತ್ತೇ ಹೋಗ್ಬಿಡ್ತೀನಿ. ಯಪ್ಪ, ಬೇಗ ಬೇಗ ಟ್ರೆಕ್ ಮುಗಿಸ್ಬೇಕು. ಯಾಕಂದರೆ ಆಮೇಲೆ ರಿಷಿಕೇಶಿಗೆ ಹೋಗಬೇಕು ಸಂಜೆ ರಿಷಿಕೇಶಿಗೆ ಹೋಗೋದ್ರಿಂದ ಈಗ ಬೇಗ ಟ್ರೆಕ್ ಮುಗಿದ್ರೆ ರಿಷಿಕೇಶ್ ಹೋಗೋಕ್ಕಾಗುತ್ತೆ. ಇಲ್ಲಾಂದರೆ ಆಗೋದೇ ಇಲ್ಲ. ಹಾಂ ಎಲ್ಲ ನೋಡ್ಕೊಂಡು ನಗ್ತಿದ್ದಾರೆ. ಏನು ಮಾಡೋಕ್ಕಾಗತ್ತೆ, ನಾವು ನಗ್ತಾರೆ. ಇಲ್ಲಿ ಒಂದು ಶಾರ್ಟ್ಕಟ್ ಸಿಗ್ತಾ, ಈ ಕಡೆ ಹಿಂಗೆ ಎಲ್ಲರೂ ಹೋಗ್ತಾಯಿದ್ರು. ಸೊ ಇಲ್ಲಿ ಡೈರೆಕ್ಟ್ ಈ ಕಡೆನೇ ಒಂದು ರೋಡ್ ಇತ್ತು. ಸೊ ಅದಕ್ಕೆ ನಾನು ಹಿಂಗೆ ಹೋಗೋಣ ಅಂತ ಬಂದೆ. ಊರವ್ರಿಗೊಂದು ದಾರಿ ಆದರೆ ಪೋರ್ನಿಗೊಂದು ದಾರಿ ಅಂತಾರಲ್ಲ, ಹಂಗೆ ನಾನು ಪೋರ ಈಗ ಹಿಂಗೆ ಹೋಗೋಣ ಅಂತ. ಎಷ್ಟೇ ಕಷ್ಟ ಬೇಕಾದರೂ ಆಗಲಿ ಹಿಂಗೆ ಹತ್ತೋಣ ಇವತ್ತು. ನೋಡಿ ಇಲ್ಲೆಲ್ಲ ಆಲ್ಮೋಸ್ಟ್ ತುಂಬ ಜನ ಹೋಗಿದ್ದಾರೆ. ನೀವೇನಾದರೂ ಬಂದರೆ ಇಲ್ಲಿ ಕ್ಯಾಂಪ್ ಕೂಡ ಹಾಕ್ಬೋದು. ಮಾತಾಡೋಕ್ಕೆ ಆಗ್ತಿಲ್ಲ, ಫುಲ್ ಹತ್ತಿ ಬ್ರೀದ್ ಮಾಡೋಕ್ಕೆ ಆಗ್ತಿಲ್ಲ. ಬಟ್ ತುಂಬ ಸಖತ್ತಾಗಿದೆ ಟೆಂಪಲ್ ಮಾತ್ರ. ಹೇಳಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ. ಮೊನ್ನೆ ಒಬ್ಬರು ಸಿಕ್ಕಿದವರು ಫ್ರೆಂಡ್ಸ್ ಸಿಕ್ಕಿದ್ರು. ಅವ್ರು ಹೇಳಿದ್ರು ತುಂಬ ಚೆನ್ನಾಗಿದೆ ತುಂಗಾ ಟೆಂಪಲ್, ಒಂದ್ಸಲಾದರೂ ವಿಸಿಟ್ ಮಾಡಲೇಬೇಕಂತ. ಯಾಕಂದರೆ ಇದು ವರ್ಲ್ಡ್ಸ್ ಹೈಯೆಸ್ಟ್ ಶಿವ ಟೆಂಪಲ್ಲು. ಪ್ರಪಂಚದಲ್ಲಿ ಅತಿ ಎತ್ತರದಲ್ಲಿರೋ ಶಿವನ ದೇವಸ್ಥಾನ ಇದೆ. ನಾನು ಹಿಂಗೆ ಬಂದೆ, ಆಲ್ಮೋಸ್ಟ್ ಅಲ್ಲಿಂದ ಬರೋ ತಪ್ಪಿತು. ಹಿಂಗೆ ಬಂದೆ ನೋಡಿ. ಆಕಾಶ ಕುಂಡ್ ನೀರೇ ಇಲ್ಲ. ಹಿಂಗೆ ಇನ್ನು ಮೇಲೆ ಹೋಗ್ಬೇಕು. ಆಲ್ಮೋಸ್ಟ್ ಇನ್ನೊಂದು ಅರ್ಧ ಕಿಲೋಮೀಟರ್ ಇದೆ. ಫೈನಲಿ ಅಂತೂ ಬಂದ್ವಿ ತುಂಗಾ ಟೆಂಪಲ್ಗೆ. ಆಲ್ಮೋಸ್ಟ್ 2 ಅವರ್ ಆಯಿತು ಟ್ರೆಕ್ಕಿಂಗ್ ಮಾಡಲಿಕ್ಕೆ. ಕಣಕ್ಕೆ ನೋಡಿ, ವರ್ಲ್ಡ್ಸ್ ಹೈಯೆಸ್ಟ್ ಶಿವ ಟೆಂಪಲ್ ಇದೆ. ನೋಡಿ, ಇದೆ ವರ್ಲ್ಡ್ಸ್ ಹೈಯೆಸ್ಟ್ ಶಿವ ಟೆಂಪಲ್. ಇದು ಬಂದ್ಬಿಟ್ಟು 12,000 ಫೀಟ್ ಎತ್ತರ ಇದೆ. ಈ ಟೆಂಪಲ್ ಬಂದ್ಬಿಟ್ಟು ಬಿಲ್ಡ್ ಮಾಡಿರೋದು ಆದಿಗುರು ಶಂಕರಾಚಾರ್ಯರವರು. ಈ ಟೆಂಪಲ್ ಬರೋದು ಕೇದಾರದಲ್ಲಿ ಒಂದು. ನೋಡಿ, ಇಲ್ಲಿ ಸ್ವಲ್ಪ ಸ್ನೋ ಕೂಡ ಇದೆ ಸ್ವಲ್ಪ. ಇದು ಬಂದ್ಬಿಟ್ಟು ವರ್ಲ್ಡ್ಸ್ ಹೈಯೆಸ್ಟ್ ಶಿವ ಟೆಂಪಲ್ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಆಕ್ಸಿಜನ್ ಪ್ರಾಬ್ಲಮ್ ಬರುತ್ತೆ. ಸೊ ನನಗೆ ಸ್ವಲ್ಪ ಫೀವರ್ ಇರೋದ್ರಿಂದ ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮ್ ಬರ್ತಾಯಿದೆ. ಇದು ಬಂದ್ಬಿಟ್ಟು ಇವತ್ತು ಬಂದ್ಬಿಟ್ಟು ಅಕ್ಟೋಬರ್ 31 ನವೆಂಬರ್ 1ಕ್ಕೆ ಕ್ಲೋಸ್ ಮಾಡ್ತಾರೆ ಈ ಟೆಂಪಲ್ಲು. ನವೆಂಬರ್ 1ಕ್ಕೆ ಕ್ಲೋಸ್ ಇರುತ್ತೆ.
ನೀವೇನಾದರೂ ಬರೋದಾದರೆ ನವೆಂಬರ್ 1 ಮೇಲೂ ಬರ್ಬೋದು ಇದು. ಬಟ್ ಟೆಂಪಲ್ ಅಷ್ಟೇ ಕ್ಲೋಸ್ ಇರುತ್ತೆ. ವಿಂಟರ್ ಟೈಮಲ್ಲಿ ಕೂಡ ಇಲ್ಲಿ ಟ್ರೆಕ್ ಮಾಡ್ತಾರೆ ತುಂಬ ಜನ. ವಿಂಟರ್ ಟೈಮಲ್ಲಿ ಬಂದರೆ ಇಲ್ಲಿ ಟೆಂಪಲ್ದು ಬಾಗಿಲಷ್ಟೇ ಕ್ಲೋಸ್ ಇರುತ್ತೆ, ಬಟ್ ನೀವು ಟೆಂಪಲ್ ವಿಸಿಟ್ ಮಾಡ್ಬೋದು ವಿಂಟರ್ ಟೈಮಲ್ಲಿ. ಅದಕ್ಕೆ ಪರ್ಮಿಷನ್ನು ರಿಜಿಸ್ಟ್ರೇಷನ್ ಏನು ಬೇಡ ಎಕ್ಸ್ಟ್ರಾ. ಇಲ್ಲಿಂದ ಚಂದ್ರಶಿಲಾ ಅಂತ ಇದೆ 2 ಕಿಲೋಮೀಟ್ರು, ಅಲ್ಲಿಗೆ ಹೋಗೋಣ. ಇನ್ನು ಮುಗಿಸ್ಬಿಟ್ಟು ತುಂಬ ಅಂದರೆ ತುಂಬ ಎತ್ತರ ಇದೆ, ಆ ಕಡೆಯಲ್ಲೇ ಇದೆ ಚಂದ್ರಶಿಲಾ. ಈ ಟೆಂಪಲ್ ಎದುರುಗಡೆನೇ ಒಂದು ಸ್ವಲ್ಪ ಸ್ನೋ ಇದೆ ನೋಡಿ, ಅದೇ ಟೆಂಪಲ್ಲು ಇಲ್ಲಿ ಸ್ವಲ್ಪ ಸ್ನೋ. ಇದು ಬಂದುಬಿಟ್ಟು ಭೈರವನಾಥ್. ಈ ಟೆಂಪಲ್ನ ಕ್ಷೇತ್ರಪಾಲ ಆಗಿ ಕಾಯ್ತಿರೋದು ಇದೇ ಭೈರವನಾಥ್. ಇಲ್ಲಿ ಮಹಾನಂದ ಪಾರ್ವತಿ, ಇದು ಸಣ್ಣ ಟೆಂಪಲ್ ಇದೆ, ಸಣ್ಣದಿದೆ ಎಲ್ಲ. ಮಹಾನಂದ ಪಾರ್ವತಿ ಸಣ್ಣದಿದೆ. ಈಗ ಇಲ್ಲಿ ಟೆಂಪಲ್ ಒಳಗೆ ಹೋಗೋಣ. ಈಗ ವರ್ಲ್ಡ್ಸ್ ಹೈಯೆಸ್ಟ್ ಶಿವ ಟೆಂಪಲ್. ನೋಡಿ, ಇವತ್ತು ತುಂಬ ಅಂದರೆ ತುಂಬ ರಶ್ ಇದೆ. ಯಾಕಂದರೆ ನಾಳೆ 1ನೇ ತಾರೀಕಿಂದ ಕ್ಲೋಸ್ ಅಲ್ವಾ ಟೆಂಪಲ್ಲು, ಅದಕ್ಕೆ ಇವತ್ತು ತುಂಬ ರಶ್ ಇದೆ. ನೋಡಿ, ಈಗ ಸ್ನೋಫಾಲ್ ಕೂಡ ಸ್ಟಾರ್ಟ್ ಆಯಿತು. ಸಣ್ಣ ಇದು ಕ್ಯಾಮ್ರಾದಲ್ಲಿ ಕಾಣಲ್ಲ, ಸಣ್ಣದಾಗಿ ಸ್ನೋಫಾಲ್ ಶುರುವಾಗಿದೆ. ನೋಡಿ ಹೆಂಗೆ ಸ್ನೋಫಾಲ್ ಆಗ್ತಿದೆ ಅಂದರೆ ಕಾಣ್ತಿಲ್ಲ, ಮೊಬೈಲ್ಗೆ ತೋರ್ಸೋಕ್ಕಾಗಲ್ಲ. ಸ್ನೋಫಾಲ್ ಆಗ್ತಿದೆ ಫುಲ್. ನೋಡಿ, ಅಲ್ಲಿ ಸ್ವಲ್ಪ ಸ್ನೋ ಕೂಡ ಇದೆ. ಅದು ನಿನ್ನೆದಿರಬೇಕು ಆ ಸ್ನೋ. ಈಗ ಸ್ನೋಫಾಲ್ ಕೂಡ ಆಗ್ತಾ ಇದೆ. ಗೈಸ್, ಹೆಂಗೆ ಸ್ನೋಫಾಲ್ ಆಗ್ತಿದೆ ಅಂದರೆ ಲಿಟ್ರಲಿ ನೋಡಿ, ಇಲ್ಲಿ ಕೆಳಗಡೆ ನೋಡಿ, ತೋರಿಸ್ತೀನಿ ನೋಡಿ, ಇಲ್ಲಿ ಎಷ್ಟು ಸ್ನೋ ಬಿದ್ದಿದೆ ಅಂತ. ಬೀಳ್ತಾನೆ ಇದೆ, ಫುಲ್ ಸ್ನೋಫಾಲ್ ಆಗ್ತಾ ಇದೆ. ಫುಲ್ ಬೀಳ್ತಾ ಬೀಳ್ತಾ ಇದೆ. ನನ್ನ ಲೈಫಲ್ಲೇ ನಾನು ಸೆಕೆಂಡ್ ಟೈಮ್ ಈ ಥರ ಸ್ನೋಫಾಲ್ ನೋಡ್ತಿರೋದು. ಮಸ್ತ್. ವಾವ್, ಬಂದಿದ್ದಕ್ಕೂ ಇಲ್ಲಿ ಚೆನ್ನಾಗಾಯಿತು, ಸಾರ್ಥಕ ಆಯಿತು. ತುಂಬ ಅಂದರೆ ತುಂಬ ಮಸ್ತ್ ಸ್ನೋಫಾಲ್. ಅಮೇಝಿಂಗ್. ನೋಡಿ, ಅಲ್ಲೆಲ್ಲ ವೈಟ್ ಕಾಣ್ತಾ ಇದೆ ನೋಡಿ, ಅದೆಲ್ಲ ಸಣ್ಣ ಸ್ನೋಫಾಲ್ ಆಗಿರೋದು. ಏನು ಹೆವಿಯಾಗಿ ಆಯಿತು ಅಂದರೆ ಈಗ ಸ್ವಲ್ಪ ಸಣ್ಣ ಆಗಿದೆ ನೋಡಿ. ಅಲ್ಲಿ ಫುಲ್ ಅದೆಲ್ಲ ಫ್ರೆಶ್ ಸ್ನೋ ಈಗ ಜಸ್ಟ್ ಆಗಿರೋದು. ಇದೆಲ್ಲ ಫ್ರೆಶ್ ಸ್ನೋ ನೋಡಿ, ಇಲ್ಲಿದೆ ನೋಡಿ, ಎಲ್ಲ ಫ್ರೆಶ್ ಸ್ನೋ. ನೀವು ಬರೋದಾದರೆ ವಿಂಟರ್ನಲ್ಲಿ ಬರ್ಬೋದು, ಬಟ್ ವಿಂಟರ್ನಲ್ಲಿ ಬಂದರೆ ಏನಾಗುತ್ತೆ ಅಂದರೆ ಸ್ನೋ ಸಿಗತ್ತೆ, ಬಟ್ ನಿಮಗೆ ಟೆಂಪಲ್ ಓಪನ್ ಇರಲ್ಲ ದರ್ಶನ ಮಾಡೋಕ್ಕೆ. ಅದೊಂದು ಮೈನಸ್ ಪಾಯಿಂಟ್. ಇನ್ನು ಸ್ನೋಫಾಲ್ ಕಡಿಮೆನೇ ಆಗಿಲ್ಲ, ತುಂಬ ಜಾಸ್ತಿನೇ ಆಗ್ತಾಯಿದೆ ನೋಡಿ. ಫುಲ್ ನೆಲ ಎಲ್ಲ ಒದ್ದೆ ಆಗೋದು, ಫುಲ್ ಸ್ನೋಫಾಲ್. ಕಡಿಮೆನೇ ಆಗ್ತಾಯಿಲ್ಲ. ಫೋಟೋಸ್ ಎಲ್ಲ ತೆಕ್ಕೊಂಡೆ. ಈಗ ಅಲ್ಲಿ ಅವರು ಫ್ರೆಂಡು ಅಲ್ಲೇ ಇದ್ದಾರೆ, ಅವ್ರಿಗೆ ಕಾಲ್ ಮಾಡ್ತೀನಿ. ಅವ್ರನ್ನ ಕರ್ಕೊಂಡೀಗ ಮೇಲೆ ಹೋಗಬೇಕು ಚಂದ್ರಶಿಲಾ ಅನ್ನೋ ಬೆಟ್ಟಕ್ಕೆ. ಇಲ್ಲಿಂದ ಫುಲ್ ಮೇಲೆ ಕಡೆ ಇದೆ. ಇಷ್ಟೆಲ್ಲ ಈ ಥರ ಸ್ನೋಫಾಲ್ ಆಗ್ತಾ ಇರೋದ್ರಿಂದ ನೋಡಬೇಕು ಹೋಗೋಕ್ಕಾಗತ್ತೆ ಇಲ್ಲ ಅಂತ. ನೋಡಿ ತೋರಿಸ್ತೀನಿ ನೋಡಿ, ಸ್ನೋ ಹಿಂಗೆ ತಿಂತೀನಿ ನೋಡಿ. ಈಗ ಸೂಪರ್ ಆಗಿದೆ ಸ್ನೋ. ಗೈಸ್, ಫೈನಲ್ ಅಂತ ಮೇಲೆ ಬಂದ್ವಿ. ಅಲ್ಲೇ ಕಾಣ್ತಿರೋದು ನೋಡಿ, ಅದೇ ಚಂದ್ರಶಿಲಾ. ಉಸಿರಾಟಕ್ಕೆ ಆಗ್ತಿಲ್ಲ. ಶಾರ್ಟ್ಕಟ್ನಲ್ಲಿ ಬಂದು ಇದೆ ನೋಡಿ, ಅವರೆಲ್ಲ ಹೋಗ್ತಿರೋದು ನಾರ್ಮಲ್ ರೋಡು. ನಾನು ಬಂದಿರೋದು ಶಾರ್ಟ್ಕಟ್
ಸ್ಲಿಪ್ರಿ ಸೈಡ್. ಏನು ಸಕ್ಕತ್ತಾಗಿದೆ ಅಂದರೆ ವ್ಯೂ ಮಾತ್ರ. ನೀವೇನಾದರೂ ತುಂಗನಾಥ್ ಬಂದರೆ ಚಂದ್ರಶಿಲಾ ಮಾತ್ರ ಮಿಸ್ ಮಾಡೋಕೆ ಹೋಗಬೇಡಿ. ಅದ್ಭುತವಾಗಿದೆ, ಸೂಪರ್. 360 ವ್ಯೂ ಮಾತ್ರ ಏನು ಸಕ್ಕತ್ತಾಗಿದೆ. ಅಲ್ಲಿ ಮೇಲೆ ಹೋದ್ಮೇಲೆ 360 ಸಕ್ಕತ್ತಾಗಿ ಕಾಣುತ್ತೆ ನೋಡಿ. कैसे तुम्हारा क्लिक कर हो है ಫುಲ್ ಸ್ನೋಫಾಲ್ ಆಗ್ತಾಯಿದೆ. ಸಿಕ್ಕಾಪಟ್ಟೆ ಟಾಪಲ್ಲಿ ಇದ್ದೀವಿ ಈಗ. ಇಲ್ಲಿ ಚಂದ್ರಶಿಲಾ ಅಂತ ಇಲ್ಲಿ ಏನು ಪ್ಲೇಸ್ ಅಂದರೆ, ಇಲ್ಲಿ ರಾಮ ಬಂದುಬಿಟ್ಟು ರಾವಣನ ಹತ್ಯೆ ಮಾಡಾದ್ಮೇಲೆ, ಹತ್ಯೆ ಅಂದರೆ ರಾವಣನ ಸಂಹಾರ ಮಾಡಾದ್ಮೇಲೆ ಇಲ್ಲೇ ಬಂದು ಧ್ಯಾನ ಮಾಡಿದ್ದಾನು ಅಂತಾರೆ. ರಾಮ ಬಂದು ಇಲ್ಲೇ ಧ್ಯಾನ ಮಾಡಿರೋದು. ಇಲ್ಲಿ ಒಂದು ಸಣ್ಣದು ಗುಡಿ ಮಾಡಿ ಚಂದ್ರಶಿಲಾ ಪೀಕ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಗಂಟೆ ಕಟ್ಟಿದ್ದಾರೆ, ಗಂಟೆ ಹೊಡೆಯೋಣ. ಇದೇ ಬಂದ್ಬಿಟ್ಟು ಪುಟ್ಟದಾದ ದೇವಸ್ಥಾನ ನೋಡಿ. ಇಲ್ಲಿ ಸುತ್ತಮುತ್ತ ಕಾಣ್ತಾ ಇರೋ ಬೆಟ್ಟದಲ್ಲಿ ಇದೇ ಹೈಯೆಸ್ಟ್ ಎತ್ತರ ಇರೋ ಬೆಟ್ಟ. ನಾನು ಅಂದ್ಕೊಂಡಿರೋ ಪ್ರಕಾರ ಇದು ತುಂಬ ಎತ್ತರ ಇದೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಎತ್ತರ ಇದೆ, ತುಂಬ ಅಂದರೆ ತುಂಬ. ಇಲ್ಲೇನಾದ್ರು ನೀವು ತುಂಗನಾಥ್ ವಿಸಿಟ್ ಮಾಡಿದ್ರೆ, ಚಂದ್ರಶಿಲಾ ಪೀಕ್ನ ವಿಸಿಟ್ ಮಾಡಿದ್ರೆ ಹೋಗಲೇಬೇಡಿ. ಸೂಪರ್ ಅಂದರೆ ಸೂಪರ್ ಆಗಿದೆ. ಗಾಯ್ಸ್ ನೋಡಿ ಏನು ಸಕ್ಕತ್ತಾಗಿ ಸ್ನೋಫಾಲ್ ಬರ್ತಿದೆ ಅಂದರೆ ಫುಲ್ ಮುಖಕ್ಕೆ ಹೊಡಿತಾ ಇದೆ. ನಿಮಗೆ ಈ ತುಂಗನಾಥ್ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.